ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 52ರ ಉತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಶುರು ಮಾಡ್ತೀನಿ. ಕಲಿಕಾ ಹಾಳೆ 52ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಭಾರತದ ಪ್ರಮುಖ ನದಿಗಳು. ಸೊ ಈ ಕಲಿಕಾ ಹಾಳೆ ಮುಖ್ಯವಾಗಿ ಭಾರತದಲ್ಲಿ ಹೊಂದಿರತಕ್ಕಂಥ ನದಿಗಳನ್ನು ಅದು ಸೂಚಿಸ್ತದೆ. ಈ ಕೆಳಗಿರುವ ನಕ್ಷೆಯಲ್ಲಿ ಭಾರತದ ಪ್ರಮುಖ ನದಿಗಳ ಹರಿವನ್ನು ಗೆರೆಗಳ ಮೂಲಕ ಸೂಚಿಸಲಾಗಿದೆ. ನೀವು ಅವು ಯಾವ ನದಿಗಳು ಅಂತ ಹೆಸರಿಸಬೇಕು. ಈ ಒಂದು ಭಾರತದ ನಕ್ಷೆ ಕೊಟ್ಟಿದಾರಲ್ಲ, ಇಲ್ಲಿ ನದಿಗಳ ಹರಿವಿನ ಏನು ಮಾಡಿದಾರಪ್ಪ ಅಂದರೆ ಸೂಚಿಸಿದ್ದಾರೆ. ಅವುಗಳು ಯಾವ ನದಿಗಳು ಅಂತ ತಾವುಗಳು ಬರಿಬೇಕು. ಇದು ಒಂದನೇದ್ದು. ಎರಡನೇದು, ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳನ್ನು ಪಟ್ಟಿ ಮಾಡಬೇಕು. ಮೂರನೇದು, ಅವುಗಳ ಲಕ್ಷಣಗಳನ್ನು ಬರಿಬೇಕು ಅಂತಕ್ಕಂಥದ್ದು. ಸೊ ಅವ್ರು ಏನು ಮಾಡಿದಾರಪ್ಪ ಅಂದರೆ 3 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನೋಡೋಣ. ಕೊಟ್ಟಿರೋ ನಕಾಶೆಯಲ್ಲಿ ಭಾರತದ ನದಿಗಳನ್ನು ಗುರುತಿಸಿ ಹೆಸರಿಸೋದಿದೆ. ಸೊ ಉತ್ತರ ನೋಡೋದಾದರೆ ಇದೇ ಇತ್ತು. ಭಾರತದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನದಿಗಳು. ಇದು ಸಂಬಾರ್ ಇದೆ, ಇದು ಚಂಬಲ್ ಇದೆ, ನರ್ಮದಾ, ತಪ್ಸಿ, ಗೋದಾವರಿ, ಭೀಮಾ, ಕೃಷ್ಣ, ಓಕೆ, ಸಬರಿ, ಇದು ಕೃಷ್ಣಾ ನದಿ ಇದೆ, ಕಾವೇರಿ ಇದೆ, ತುಂಗಭದ್ರಾ ಇದೆ. ಸೊ ಈ ಥರನಾಗಿರ್ತಕ್ಕಂಥದ್ದು ನಾವು ಏನು ಮಾಡಬೇಕಪ್ಪ ಅಂದರೆ, ಸೊ ಭಾರತದ ನಕ್ಷೆಯಲ್ಲಿ ನದಿಗಳು ಹರಿವು ಎಲ್ಲೆಲ್ಲಿ ಇದನ್ನು ಹರಿದಿದ್ದಾವೆ ಅನ್ನೋದನ್ನು ಸೂಚಿಸಿದ್ದಾರೆ. ಅದೇ ಥರನಾಗಿ ತಾವುಗಳು ಸೂಚಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ಕಡೆ ಇರ್ತಕ್ಕಂಥ 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಸಹಾಯವನ್ನು ಪಡ್ಕೊಳ್ರಿ. ಮತ್ತು 9ನೇ ತರಗತಿಯ ನಕ್ಷಾ ಪುಸ್ತಕ ಆಗಿರ್ಬೋದು. 8ನೇ ತರಗತಿಯಲ್ಲಿನೂ ಕೂಡ ಮ್ಯಾಪ್ ಬುಕ್ ಇದೆ, ಅಟ್ಲಾಸ್ ಇದ್ದಾವೆ, ಪ್ರಾಕೃತಿಕ ಭೂಗೋಳ ಅಂತಕ್ಕಂಥ ಮ್ಯಾಪ್ ಆಗಿರ್ಬೋದು. ಅವೆಲ್ಲ ಬಳಸಿಕೊಂಡು ತಾವೇನು ಮಾಡ್ಬೋದು, ಈ ಥರನಾಗಿರ್ತಕ್ಕಂಥ ಭಾರತದಲ್ಲಿ ನದಿಗಳನ್ನು ತಾವು ಹರಿತಕ್ಕದ್ದನ್ನು ಸೂಚಿಸಬೇಕಿತ್ತು. ಸೊ ಮುಂದೆ ಹೋಗೋಣ. 2ನೇ ಕ್ವಶನ್ ಇತ್ತು, ಉತ್ತರ ಭಾರತದ ನದಿಗಳು ಮತ್ತು ದಕ್ಷಿಣ ಭಾರತದ ನದಿಗಳನ್ನು ಯಾವುವು ಅಂತ ಬರಿಬೇಕಿತ್ತು. ಇಲ್ಲಿ ಉತ್ತರ ಭಾರತದ ನದಿಗಳನ್ನು ನೋಡಿದಾಗ ಸಿಂಧು ಬರುತ್ತೆ, ಗಂಗಾ ಬರುತ್ತೆ, ಬ್ರಹ್ಮಪುತ್ರ, ಯಮುನಾ ಮುಖ್ಯವಾಗಿರ್ತಕ್ಕಂಥ ನದಿಗಳು, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿಗಳು ಇದ್ದವು. ಇನ್ನು ದಕ್ಷಿಣ ಭಾರತದಲ್ಲಿ ನಾವು ನೋಡ್ತಕ್ಕಂಥ ಪ್ರಮುಖ ನದಿಗಳಲ್ಲಿ ಅದು ನರ್ಮದಾ, ಸಾಬರಮತಿ, ಶರಾವತಿ, ಕಾವೇರಿ, ತಪತಿ, ಮಹಾದಾಯಿ, ಕೃಷ್ಣ ಮತ್ತು ಗೋದಾವರಿ ಅಂತಕ್ಕಂಥದ್ದು ಏನಿದಾವಪ್ಪ ಅಂದರೆ ದಕ್ಷಿಣ ಭಾರತದ ಪ್ರಮುಖ ನದಿಗಳು ಆಗಿದ್ದಾವೆ. ಯಾವ ಉತ್ತರ ಭಾರತದ ನದಿಗಳಾದವು ಮತ್ತು ಯಾವುವು ದಕ್ಷಿಣ ಭಾರತದ ನದಿಗಳಾದವು ಅನ್ನೋದನ್ನು ಕ್ಲಿಯರ್ ಆಯಿತು. ಇನ್ನು ಮುಂದೆ ಈ ನದಿಗಳ ಲಕ್ಷಣಗಳನ್ನು ತಮಗೆ ಏನು ಮಾಡಿದ್ದಾರಪ್ಪ ಅಂದರೆ ಕೇಳಿದ್ದಾರೆ. ಉತ್ತರ ಭಾರತದ ನದಿಗಳ ಲಕ್ಷಣಗಳೇನು ಮತ್ತು ದಕ್ಷಿಣ ಭಾರತದ ನದಿಗಳ ಲಕ್ಷಣಗಳನ್ನು ತಾವೇನು ಮಾಡಬೇಕಿತ್ತು, ವಿದ್ಯಾರ್ಥಿಗಳ ಪಟ್ಟಿಯನ್ನು ಮಾಡಬೇಕಿತ್ತು. ನೋಡುವ. ಸೊ ಮೊದಲಿಗೆ ನೋಡೋಣ ಉತ್ತರ ಭಾರತದ ನದಿಗಳ ಲಕ್ಷಣಗಳು. ವಿದ್ಯಾರ್ಥಿಗಳೇ, ಈ ಉತ್ತರ ಭಾರತದ ನದಿಗಳಲ್ಲಿ ನಾವು ಹೇಳಬಹುದು ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ 2 ಪ್ರಕಾರಗಳನ್ನು ಕಾಣ್ತೀವಿ. ಒಂದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು, ಇನ್ನೊಂದು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು ಅಂತ ಕರಿತೀವಿ. ಕೆಲವು ನದಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಪಶ್ಚಿಮಕ್ಕೆ ಹರಿದ್ರೆ, ಇನ್ನೂ ಕೆಲವೊಂದಿಷ್ಟು ನದಿಗಳು ಏನು ಮಾಡ್ತಾವಪ್ಪ ಅಂದರೆ ಪೂರ್ವಕ್ಕೆ ಹರಿತಾವೆ. ಸೊ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿ ಸಿಂಧು ಆದರೆ ಪೂರ್ವಕ್ಕೆ ಹರಿತಕ್ಕಂಥ ನದಿ ಗಂಗಾ, ಯಮುನಾ ಮತ್ತು ಬ್ರಹ್ಮಪುತ್ರ ಅಂತ ಕರಿತೀವಿ. ಇದು 1ನೇ ಲಕ್ಷಣ ಇತ್ತು. 2ನೇ ಲಕ್ಷಣ, ಈ ನದಿಗಳು ಏನಾಗವಪ್ಪ ಅಂದ್ರೆ ಜೀವ ನದಿಗಳಂತಲೇ ಕರಿತಾವೆ. ವರ್ಷವಿಡೀ ಏನಾಗ್ತಾವಪ್ಪ ಅಂದ್ರೆ ಉತ್ತರ ಭಾರತದ ನದಿಗಳು ಹರಿತಾವೆ. ಇದು ತುಂಬ ಇಂಪಾರ್ಟೆಂಟ್ ಇತ್ತು. ಯಾಕಂದ್ರೆ ಉತ್ತರ ಭಾರತದ ನದಿಗಳು ಏನಪ್ಪ ಅಂತಂದ್ರೆ ಜೀವ ನದಿ, ಅವು ವರ್ಷ ಪೂರ್ತಿ 12 ತಿಂಗಳುಗಳ ಕಾಲ ಏನಾಗ್ತಾವಪ್ಪ ಅಂದ್ರೆ ಹರಿತಾವೆ ಅಂತಕ್ಕಂಥದ್ದು. 3ನೇ ಲಕ್ಷಣ ಹೇಳ್ಬೋದು, ಈ ಉತ್ತರ ಭಾರತದ ನದಿಗಳು ಹೆಚ್ಚಾನೆಚ್ಚು ಏನು ಮಾಡ್ತಾವಪ್ಪ ಅಂದ್ರೆ ಹಿಮಾಲಯ ಪರ್ವತದಲ್ಲಿ ಉಗಮವಾಗಿದ್ದಾವೆ. ಈ ಹಿಮಾಲಯ ಪರ್ವತದಲ್ಲಿ ಉಗಮವಾಗಿ ಅವುಗಳು ಏನು ಮಾಡಿದಾವಪ್ಪ ಅಂದ್ರೆ ಉತ್ತರ ಭಾರತದಲ್ಲಿ ಹರಿದಿದ್ದಾವೆ ಅಂತಕ್ಕಂಥದ್ದು 3ನೇ ಲಕ್ಷಣ ಇತ್ತು. 4ನೇ ಲಕ್ಷಣ, ಈ ಸಿಂಧೂ ನದಿಗೆ ಒಟ್ಟು 5 ಉಪನದಿಗಳನ್ನು ಹೊಂದಿದೆ. ಈ ಸಿಂಧೂ ನದಿಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ನದಿಗಳ ತಂದೆ ಅಂತ ಕರೀತಾರೆ. ಇದು ಸ್ವಲ್ಪ ನೆನಪಿಟ್ಕೊಡ್ರಿ. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷ ಏನಿದೆಪ್ಪ ಅಂತಂದರೆ, ಈ ಸಿಂಧೂ ನದಿಯನ್ನು
ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತಲೂ ಕೂಡ ಘೋಷಣೆಯನ್ನು ಮಾಡಿದರೆ ಅದು ಕೂಡ ಏನಪ್ಪ ಅಂದರೆ ಪ್ರಸಿದ್ಧಿಯಲ್ಲಿ ಇದೆ. ಮುಂದೆ ಭಾರತದಲ್ಲಿರ್ತಕ್ಕಂಥ ಪಂಜಾಬನ್ನು ಪಂಚ ನದಿಗಳ ಬೀಡು ಅಂತ ಕರೀತಾರೆ. ಆಮೇಲೆ ಈ ನದಿಗಳು ಕೈಗಾರೀಕರಣಕ್ಕೆ ಸಹಕಾರಿಯಾಗಿದ್ದಾವೆ, ವಾಣಿಜ್ಯೋದ್ಯಮಕ್ಕೆ ಸಹಕಾರಿಯಾಗಿದ್ದಾವೆ. ಕೈಗಾರೀಕರಣಕ್ಕೆ ಪೂರಕವಾಗಿರ್ತಕ್ಕಂಥ ನೀರಾಗಿರ್ಬೋದು, ಕಚ್ಚಾ ವಸ್ತುಗಳ ಒಂದು ಹೋಗಲಾಡಿಸೋ ಸಲುವಾಗಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಯಥೇಚ್ಛ ಪ್ರಮಾಣದಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು ಇತ್ತು. ಮುಂದೆ ಉತ್ತರ ಭಾರತದ ನದಿಗಳು ಮುಖ್ಯವಾಗಿ ಅವು ನೀರಾವರಿಗೂ ಕೂಡ ಸಹಕಾರಿಯಾಗಿದ್ದಾವೆ ಅಂತ ನಾವೇನು ಮಾಡ್ಬೋದು ಬರಿಬೋದು. ಇಷ್ಟೆಲ್ಲ ಏನಿದ್ವಪ್ಪ ಅಂತಂದ್ರೆ ಉತ್ತರ ಭಾರತದ ನದಿಗಳ ಲಕ್ಷಣಗಳು ಇತ್ತು. ಇನ್ನು ನಾವು ನೋಡೋಣ ದಕ್ಷಿಣ ಭಾರತದ ನದಿಗಳ ಲಕ್ಷಣಗಳು. ಈ ದಕ್ಷಿಣ ಭಾರತದ ನದಿಗಳಲ್ಲಿ ಕೂಡ ಎರಡು ವಿಧಗಳಿದ್ದಾವೆ. ಒಂದು ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು, ಇನ್ನೊಂದು ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಅಂತಕ್ಕಂಥ ಎರಡು ಲಕ್ಷಣಗಳನ್ನು ಕಾಣ್ತೀವಿ. ಇನ್ನು ಏನು ಹೇಳ್ತಾರಪ್ಪ ಅಂದ್ರೆ ಈ ದಕ್ಷಿಣ ಭಾರತದ ನದಿಗಳು ಸಹಿತ ನೀರಾವರಿಗೆ ಸಹಕಾರಿಯಾಗಿದ್ದಾವೆ. ಎಷ್ಟೋ ನದಿಗಳ ದಡದಲ್ಲಿರ್ತಕ್ಕಂಥ ಪ್ರದೇಶ ಇವತ್ತು ಹಚ್ಚ ಹಸಿರಿನಿಂದ ಕೂಡಿದೆ, ಕೃಷಿಗಾಗಿ ಕೂಡ ತುಂಬಾನೇ ಸಹಕಾರಿಯಾಗಿದೆ. ನೀರಾವರಿ ಏನಾಗದಪ್ಪ ಅಂದ್ರೆ ಅಲ್ಲಿ ಸೌಲಭ್ಯವನ್ನ ಇದೆ ಅಂತ ಹೇಳ್ತಾರೆ. ಮುಂದೆ ಈ ದಕ್ಷಿಣ ಭಾರತದ ನದಿಗಳು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಯ ಆಗರಗಳು ಕೂಡ ಆಗಿದ್ದಾವೆ. ಎಷ್ಟೋ ಒಂದು ನದಿಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಜಲ ವಿದ್ಯುತ್ ಶಕ್ತಿಗಳನ್ನ ಉತ್ಪಾದನೆಯನ್ನು ಸಹಿತ ಮಾಡ್ತಾ ಇರೋದು ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ ನೋಡ್ತೀವಿ. ಆಣೆಕಟ್ಟುಗಳನ್ನು ಕಟ್ತಾರೆ. ಈ ಆಣೆಕಟ್ಟುಗಳನ್ನು ಕಟ್ಟೋದ್ರಿಂದ ಕೃಷಿಗೂ ಕೂಡ ಇದೆ. ಸೊ ನದಿ ಪಾತ್ರದ ದಡದಲ್ಲಿರ್ತಕ್ಕಂಥ ಪ್ರದೇಶಗಳಿಗೆ ನೀರನ್ನ ಸಹಿತ ಏನಾಗ್ತದಪ್ಪ ಅಂದ್ರೆ ಸಿಗ್ತದ. ಆಮೇಲೆ ದಕ್ಷಿಣ ಭಾರತದ ನದಿಗಳ ದಡದಲ್ಲಿ ಕೆಲವೊಂದಿಷ್ಟು ಪ್ರಸಿದ್ಧ ತೀರ್ಥ ಸ್ಥಳಗಳ ಸಹಿತ ಏನಾಗಿದ್ದಾವಪ್ಪ ಅಂದ್ರೆ ಹೊಂದಿದ್ದಾವೆ. ಆಮೇಲೆ ದಕ್ಷಿಣ ಭಾರತದ ನದಿ ದಡಗಳಲ್ಲಿ ಏನಾಗದಪ್ಪ ಅಂದ್ರೆ ಗಿರಿಧಾಮಗಳು ಸಹಿತ ಇದ್ದಾವೆ. ಈ ದಕ್ಷಿಣ ಭಾರತದ ನದಿಗಳು ಕೈಗಾರೀಕರಣ ಮತ್ತು ಮೀನುಗಾರಿಕೆಗೆ ಕೂಡ ಏನಾಗದವಪ್ಪ ಅಂದ್ರೆ ಸಹಕಾರಿಯಾಗಿದ್ದಾವೆ ಅಂತ ನಾವು ಏನು ಮಾಡ್ಬೋದು ವಿದ್ಯಾರ್ಥಿಗಳೇ ಬರೀಬಹುದು. ಇಷ್ಟಿತ್ತು ಈ ಒಂದು ಕಲಿಕಾ ಹಾಳೆ 52ರಲ್ಲಿ 8ನೇ ತರಗತಿಯಲ್ಲಿ. ವಿಶೇಷವಾಗಿ ಉತ್ತರ ಭಾರತದ ನದಿಗಳು ಯಾವುವು, ದಕ್ಷಿಣ ಭಾರತದ ನದಿಗಳು ಯಾವುವು, ಉತ್ತರ ಭಾರತದ ನದಿಗಳ ಲಕ್ಷಣಗಳೇನು, ದಕ್ಷಿಣ ಭಾರತದ ನದಿಗಳ ಲಕ್ಷಣಗಳೇನು, ಆಮೇಲೆ ಆ ನದಿಗಳು ಯಾವುವು ಅನ್ನೋದನ್ನು ನಾವೇನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನೋಡಿದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ನಾವು 8ನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿ ವಿಷಯದಲ್ಲಿ ಸಹಿತ ಕಲಿಕಾ ಚೇತರಿಕೆಗೆ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಸೊ ನಾವು NMMS ಪರೀಕ್ಷೆಗಾಗಿ ಸಹಿತ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವ್ನು ನೀವು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS 2022-23 ಸಮಾಜ ವಿಜ್ಞಾನ ಅಂತ 8ನೇ ತರಗತಿ ಇದೆ. ಅಷ್ಟು ಪ್ಲೇಲಿಸ್ಟ್ ನೋಡಿದರೆ ಸಾಕು, ಸಮಾಜದಲ್ಲಿ ಬರ್ತಕ್ಕಂಥ ಒಂದು 30ರಿಂದ 35 ಅಂಕ ಆರಾಮಾಗಿ ತಾವುಗಳು ಗಳಿಸ್ತೀರಿ. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 53ರ ವಿಡಿಯೋ